ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 821 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 22 ಮತ್ತು 23ನೇ ಫೆಬ್ರವರಿ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಬಂಗಾಳ ಕೊಲ್ಲಿ ಅಂತರ ಸರ್ಕಾರಿ ಸಂಸ್ಥೆ ಇದರ 13ನೇ ಆಡಳಿತ ಮಂಡಳಿಯ ಸಭೆ ಎಲ್ಲಿ ನಡೆಯಿತು? ವೇರ್ ವಾಸ್ ದಿ 13th ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ಆಫ್ ಬೇ ಆಫ್ ಬೆಂಗಾಲ್ ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಹೆಲ್ಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಈ ಒಂದು ಸಭೆಯನ್ನ ಮಾಲ್ಡೀವ್ಸ್ನ ಮಾಲೆಯಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಆರ್ಟಿಕಲ್ ಅಲ್ಲಿ ನಾವು ಈ ಬಂಗಾಳ ಕೊಲ್ಲಿ ಅಂತರ ಸರ್ಕಾರಿ ಸಂಸ್ಥೆ ಏನಿದೆ, ಸೊ ಇದರ ಸಂಪೂರ್ಣ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ ಸೊ ಇದರ ಮಾಲೀಕತ್ವ ಅಥವಾ ನಾಯಕತ್ವವನ್ನ ಈಗ ಭಾರತ ದೇಶಕ್ಕೆ ಹಸ್ತಾಂತರ ಮಾಡಿರ್ತಕ್ಕಂಥ ಅಪ್ಡೇಟ್ ಅನ್ನ ಕೂಡ ಸೊ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಬೇ ಆಫ್ ಬೆಂಗಾಲ್ ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಅಥವಾ ಬಂಗಾಳ ಕೊಲ್ಲಿ ಅಂತರ ಸರ್ಕಾರಿ ಸಂಸ್ಥೆ ಅಂತ ಹೇಳ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ಅಂತ ಹೇಳ್ತೇವೆ. ಆ ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ಅನ್ನ ಮಾಲ್ಡೀವ್ಸ್ ನ ಮಾಲೆಯಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ದರ್ ಇಸ್ ಅ ಟ್ರಾನ್ಸಿಷನ್ ಆಫ್ ಲೀಡರ್ಶಿಪ್ ಫ್ರಮ್ ಬಾಂಗ್ಲಾದೇಶ್ ಟು ಇಂಡಿಯಾ, ಅಂದ್ರೆ ಬಾಂಗ್ಲಾದೇಶದಿಂದ ಭಾರತ ದೇಶಕ್ಕೆ ಇದರ ನಾಯಕತ್ವವನ್ನ ಹಸ್ತಾಂತರ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಏನಿದರ ಫೋಕಸ್ಡ್ ಏರಿಯಾಸ್ ಅಂದ್ರೆ ಯಾವುದರ ಮೇಲೆ ಇದು ಕೆಲಸ ಮಾಡುತ್ತೆ ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ, ಟು ಇನ್ಕ್ರೀಸ್ ರೀಜನಲ್ ಕೋಆಪರೇಷನ್ ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಅಥವಾ ಪ್ರಾದೇಶಿಕವಾಗಿರ್ತಕ್ಕಂಥ ಒಂದು ಸಹಕಾರವನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು. ಪ್ರಾದೇಶಿಕವಾಗಿ ಅಂದರೆ ಬೇ ಆಫ್ ಬೆಂಗಾಲ್ ರೀಜನ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳೇನಿರ್ತವೆ, ಸೊ ಆ ರಾಷ್ಟ್ರಗಳ ನಡುವೆ ಒಂದು ಸಹಕಾರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಯಾವ ವಿಷಯಗಳಲ್ಲಿ ಅಂತ ನಾವು ನೋಡೋದಾದ್ರೆ, ಮರೈನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಸಮುದ್ರದ ಸಂಪನ್ಮೂಲಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್, ಟ್ರೈನಿಂಗ್ ಅಂದರೆ ತರಬೇತಿ ಮತ್ತು ಸಾಮರ್ಥ್ಯವನ್ನು ವೃದ್ಧಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಕೈಗೊಳ್ತಕ್ಕಂಥದ್ದು. ರಿಸರ್ಚ್ ಅಂಡ್ ಪಾಲಿಸಿ ಅಡ್ವೊಕೇಸಿ ಅಂತ ಹೇಳ್ತೇವೆ. ರಿಸರ್ಚ್ ಅಂದ್ರೆ ಸಂಶೋಧನೆಗಳನ್ನ ಮಾಡ್ತಕ್ಕಂಥದ್ದು ಮತ್ತೆ ನೀತಿಗಳನ್ನ ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಅಡ್ರೆಸ್ಸಿಂಗ್ ಇಲ್ಲೀಗಲ್ ಅನ್ಪ್ರೊಟೆಕ್ಟೆಡ್ ಅಂಡ್ ಅನ್ರೆಗ್ಯುಲೇಟೆಡ್ ಫಿಶಿಂಗ್ ಅಂದ್ರೆ ಸೊ ವರದಿಯಾಗದ ಮತ್ತೆ ಅನಿಯಂತ್ರಿತವಾಗಿ ಮೀನುಗಾರಿಕೆಯನ್ನ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಮೆರೈನ್ ರಿಸೋರ್ಸಸ್ ಅಂತ ಬಂದಾಗ ಈ ಫಿಶಿಂಗ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಅಥವಾ ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಒಂದು ರಿಸೋರ್ಸ್ ಆಗಿರುತ್ತೆ. ಸೊ ಇದರ ಮೇಲೆ ನಮ್ಮ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ನಾವೇನು ಹೇಳ್ತೇವೆ ಅಂದ್ರೆ ವಿಶೇಷ ಆರ್ಥಿಕ ವಲಯ ಅಂತ ಹೇಳ್ತೇವೆ. ಅದು ಬೇಸ್ ಲೈನ್ ಇಂದ 200 ನಾಟಿಕಲ್ ಮೈಲ್ಸ್ ಇರುತ್ತೆ. ಸೊ ಇಲ್ಲಿಯವರೆಗೂ ಒಂದು ರಾಷ್ಟ್ರಕ್ಕೆ ಅಧಿಕಾರವನ್ನ ಕೊಡಲಾಗಿರುತ್ತೆ. ಬಟ್ ಕೆಲವೊಂದು ರಾಷ್ಟ್ರಗಳು ಆ ಒಂದು ನಾಟಿಕಲ್ ಮೈಲ್ಸ್ ಅನ್ನ ಮೀರಿ ರಿಸೋರ್ಸಸ್ ಅನ್ನ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನ ಸೊ ಈ ಒಂದು ಆರ್ಗನೈಸೇಷನ್ ನ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ BOBP IGO ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು ರೀಜನಲ್ ಫಿಶರೀಸ್ ಅಡ್ವೈಸರಿ ಬಾಡಿ ಅಂತ ಹೇಳ್ತೇವೆ. ಅಂದ್ರೆ ಪ್ರಾದೇಶಿಕ ಮೀನುಗಾರಿಕೆ ಸಲಹಾ ಸಂಸ್ಥೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡ್ತೇವೆ. ಸೊ ಇದು ಏನರ ಬಗ್ಗೆ ಫೋಕಸ್ ಮಾಡುತ್ತೆ ಅಂದ್ರೆ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಆಫ್ ಫಿಶರೀಸ್ ಇನ್ ಬೇ ಆಫ್ ಬೆಂಗಾಲ್ ರೀಜನ್, ಅಂದ್ರೆ ಬಂಗಾಳ ಕೊಲ್ಲಿ ಪ್ರದೇಶದಲ್ಲಿ ಮೀನುಗಾರಿಕೆಯ ಸುಸ್ಥಿರ ನಿರ್ವಹಣೆ ಮತ್ತು ಅಭಿವೃದ್ಧಿಯ ಮೇಲೆ ಇದು ಕೇಂದ್ರೀಕರಿಸತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು ಯಾವಾಗ ಅಂತ ನಾವು ನೋಡೋದಾದ್ರೆ 2003ರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಏನಕ್ಕಾಗಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಅಂದ್ರೆ ಟು ಪ್ರಮೋಟ್ ಸಸ್ಟೈನಬಲ್ ಫಿಶರೀಸ್ ಮ್ಯಾನೇಜ್ಮೆಂಟ್ ಅಂಡ್ ಇಂಪ್ರೂವ್ ಲೈವ್ಲಿಹುಡ್ ಆಫ್ ದಿ ಫಿಶರ್ ಕಮ್ಯುನಿಟಿ, ಅಂದ್ರೆ ಅಲ್ಲಿರ್ತಕ್ಕಂಥ ಮೀನುಗಾರಿಕೆ ಸಮುದಾಯ ಏನಿರುತ್ತೆ, ಸೊ ಆ ಸಮುದಾಯದ ಒಂದು ಜೀವನೋಪಾಯವನ್ನು ಸುಧಾರಣೆ ಮಾಡುವ ಒಂದು ಉದ್ದೇಶದಿಂದ ಸೊ ಇದನ್ನ 2003ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಮೆಂಬರ್ ಕಂಟ್ರೀಸ್, ಇದರಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಸದಸ್ಯ ರಾಷ್ಟ್ರಗಳು ಬಾಂಗ್ಲಾದೇಶ್, ಇಂಡಿಯಾ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ. ಸೊ ಆಸ್ ದಿ ಅಪ್ಡೇಟ್ ಐ ಟೋಲ್ಡ್ ಯು ಬಿಫೋರ್, ಸೊ ಈ ಒಂದು ಲೀಡರ್ಶಿಪ್ ಏನಿರುತ್ತೆ ಈಗ ಬಾಂಗ್ಲಾದೇಶದಿಂದ ಭಾರತ ದೇಶಕ್ಕೆ ಹಸ್ತಾಂತರಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಇದರಲ್ಲಿ ಕೋಆಪರೇಟಿಂಗ್ ಪಾರ್ಟೀಸ್ ಅಂತ ಬರುತ್ತೆ, ಅಂದ್ರೆ ಸಹಕರಿಸುವ ರಾಷ್ಟ್ರಗಳು ಅಂತ ಬರುತ್ತೆ. ಮೆಂಬರ್ ಕಂಟ್ರೀಸ್ ಬೇರೆ, ಕೋಆಪರೇಟಿಂಗ್ ಪಾರ್ಟೀಸ್ ಬೇರೆ. ಸೊ ಈ ಒಂದು ಅಸೋಸಿಯೇಷನ್ಗೆ ಸಹಕಾರವನ್ನ ನೀಡ್ತಾ ಇರ್ತಕ್ಕಂಥ ರಾಷ್ಟ್ರಗಳು ಯಾವ್ದಾವ್ದು ಅಂದ್ರೆ ಇಂಡೋನೇಷ್ಯಾ, ಮಲೇಷಿಯಾ, ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ ಆಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಅನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಇಲ್ಲೀಗಲ್ ಫಿಶರೀಸ್ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಕೆಪಾಸಿಟಿ ಬಿಲ್ಡಿಂಗ್ ಆಗಲಿ ಅಥವಾ ಅಲ್ಲಿರ್ತಕ್ಕಂಥ ಫಿಶರ್ ಮ್ಯಾನ್ ಯಾರಿರ್ತಾರೆ ಸೊ ಅವರನ್ನ ಸಪೋರ್ಟ್ ಮಾಡ್ತಕ್ಕಂಥದ್ದಾಗ್ಲಿ, ಸೊ ಈ ರೀತಿಯ ಉದ್ದೇಶಗಳನ್ನ ಫುಲ್ಫಿಲ್ ಮಾಡಲಿಕ್ಕೆ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಅಸೋಸಿಯೇಷನ್
ಆರ್ಗನೈಸೇಷನ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ರಾಕೆಟ್ ಪ್ರೊಪೆಲೆಂಟ್ಗಾಗಿ ವಿಶ್ವದ ಅತಿ ದೊಡ್ಡ 10 ಟನ್ ವರ್ಟಿಕಲ್ ಪ್ಲಾನೆಟರಿ ಮಿಕ್ಸರ್ ಅನ್ನ ಯಾವ ಸಂಸ್ಥೆ ಅಭಿವೃದ್ಧಿ ಪಡಿಸಿದೆ? ಸೊ ವಿಚ್ ಆರ್ಗನೈಸೇಷನ್ ಡೆವಲಪ್ಡ್ ವರ್ಲ್ಡ್ಸ್ ಲಾರ್ಜೆಸ್ಟ್ 10 ಟನ್ ವರ್ಟಿಕಲ್ ಪ್ಲಾನೆಟರಿ ಮಿಕ್ಸರ್ ಫಾರ್ ರಾಕೆಟ್ ಪ್ರೊಪೆಲೆಂಟ್? ರಾಕೆಟ್ ಪ್ರೊಪೆಲೆಂಟ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ರಾಕೆಟ್ ನಲ್ಲಿ ಬಳಸ್ತಕ್ಕಂಥ ಇಂಧನವನ್ನ ಮಿಕ್ಸ್ ಮಾಡಲಿಕ್ಕೆ ಯೂಶಲಿ ನಾವು ಸಾಲಿಡ್ ಪ್ರೊಪೆಲೆಂಟನ್ನು ಬಳಕೆ ಮಾಡ್ತೀವಿ. ಸೊ ಸಾಲಿಡ್ ಪ್ರೊಪೆಲೆಂಟನ್ನು ಬಳಕೆ ಮಾಡಿದಾಗ ಅದು ಮಿಕ್ಸ್ಚರ್ ಆಫ್ ಫ್ಯೂಯಲ್ಸ್ ಆಗಿರುತ್ತೆ. ಆ ಮಿಕ್ಸ್ಚರ್ ನಾವು ಹೇಗೆ ಮಾಡ್ತೀವಿ ಅಂದರೆ ಎಷ್ಟು ಎಫೆಕ್ಟಿವ್ ಆಗಿ ನಾವು ಅದನ್ನು ಮಿಶ್ರಣ ಮಾಡ್ತೇವೆ, ಸೊ ಅಷ್ಟು ಎಫೆಕ್ಟಿವ್ ಆಗಿ ಅದರ ಪರ್ಫಾರ್ಮೆನ್ಸನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಒಂದು ಬಾಹ್ಯಾಕಾಶ ಸಂಸ್ಥೆ ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರೊಪೆಲೆಂಟ್ ಮಿಕ್ಸರನ್ನು ಡೆವಲಪ್ ಮಾಡಿರುತ್ತೆ. ಸೊ ಆ ಒಂದು ಬಾಹ್ಯಾಕಾಶ ಸಂಸ್ಥೆ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ನಮ್ಮ ಇಸ್ರೋದವರು ಸೊ ಈ ರೀತಿಯ ಒಂದು ಪ್ರೊಪೆಲೆಂಟ್ ಮಿಕ್ಸರ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ 10 ಟನ್ ವರ್ಟಿಕಲ್ ಪ್ಲಾನೆಟರಿ ಮಿಕ್ಸರ್ ಅಥವಾ ವಿಶ್ವದ ಅತಿ ದೊಡ್ಡ 10 ಟನ್ ಲಂಬ ಗ್ರಹ ಮಿಕ್ಸರ್ ಅಥವಾ ಪ್ಲಾನೆಟರಿ ಮಿಕ್ಸರ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ನಮ್ಮ ಭಾರತ ದೇಶದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದವರು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಎಕ್ವಿಪ್ಮೆಂಟ್ ಆಗಿರುತ್ತೆ. ಸೊ ಇದು ರಾಕೆಟ್ ಪ್ರೊಪೆಲೆಂಟ್ಗಳನ್ನು ಮಿಕ್ಸ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಎಕ್ವಿಪ್ಮೆಂಟ್ ಆಗಿರುತ್ತೆ. ಸೊ ಇದನ್ನು ಯಾರ ಕೊಲ್ಯಾಬ್ರೇಷನ್ ಒಂದಿಗೆ ಅಂದರೆ ಇಸ್ರೋದವರು ಯಾರ ಸಹಕಾರದೊಂದಿಗೆ ಇದನ್ನು ಡೆವಲಪ್ ಮಾಡಿರ್ತಾರೆ ಅಂತ ನಾವು ನೋಡೋದಾದರೆ ಸೆಂಟ್ರಲ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ದಟ್ ಈಸ್ ಇನ್ ಬೆಂಗಳೂರು. ಸೊ ಬೆಂಗಳೂರಿನಲ್ಲಿರ್ತಕ್ಕಂಥ ಕೇಂದ್ರ ಉತ್ಪಾದನಾ ತಂತ್ರಜ್ಞಾನ ಸಂಸ್ಥೆ ಇವರ ಸಹಯೋಗದೊಂದಿಗೆ ಸೊ ಇದನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಪರ್ಪಸ್ ಅಥವಾ ಯಾವ ಉದ್ದೇಶಕ್ಕಾಗಿ ಇದನ್ನು ಡೆವಲಪ್ ಮಾಡಿ ಅಂದ್ರೆ ಪ್ರಿಸೈಸ್ ಮಿಕ್ಸಿಂಗ್ ಆಫ್ ಸಾಲಿಡ್ ಪ್ರೊಪೆಲೆಂಟ್ಸ್ ಯೂಸ್ಡ್ ಇನ್ ರಾಕೆಟ್ ಮೋಟಾರ್. ಸೊ ರಾಕೆಟ್ ಮೋಟಾರ್ಗಳಲ್ಲಿ ಬಳಸ್ತಕ್ಕಂಥ ಘನ ಪ್ರೊಪೆಲೆಂಟ್ಗಳೇನಿರ್ತವೆ ಸೊ ಅದನ್ನ ನಿಖರವಾಗಿ ಮಿಶ್ರಣ ಮಾಡಲಿಕ್ಕೆ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸಾಲಿಡ್ ಪ್ರೊಪೆಲೆಂಟ್ ಏನಿರುತ್ತೆ ಸೊ ಇಟ್ ಈಸ್ ಕ್ರೂಷಿಯಲ್ ಫಾರ್ ಪರ್ಫಾರ್ಮೆನ್ಸ್ ಆಫ್ ದಿ ರಾಕೆಟ್ ಮೋಟರ್ಸ್. ಅಂದ್ರೆ ರಾಕೆಟ್ ಮೋಟಾರ್ಗಳ ಒಂದು ಕಾರ್ಯಕ್ಷಮತೆ ಏನಿರುತ್ತೆ ಸೊ ಅದು ಈ ಒಂದು ಮಿಕ್ಸ್ ಮೇಲೆ ಡಿಪೆಂಡ್ ಆಗಿರುವ ಕಾರಣದಿಂದ ಸೊ ಆ ಮಿಕ್ಸಿಂಗ್ ಅಕ್ಯುರೇಸಿ ಅಂತಕ್ಕಂಥದ್ದು ಬಹಳ ಉತ್ತಮವಾಗಿರ್ಬೇಕಾಗಿರುತ್ತೆ. ಸೊ ಅದನ್ನ ಮಾಡಲಿಕ್ಕೆ ಈ ಒಂದು ಎಕ್ವಿಪ್ಮೆಂಟ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕೆಪಾಸಿಟಿ ನಮಗೆ ಗೊತ್ತಿರೋ ಹಾಗೆ 10 ಟನ್ಸ್ ಆಫ್ ಪ್ರೊಪೆಲೆಂಟ್ ಅನ್ನ ಒಂದು ಸಿಂಗಲ್ ಬ್ಯಾಚ್ ಅಲ್ಲಿ ಮಿಕ್ಸ್ ಮಾಡಬಹುದಾಗಿರುತ್ತೆ. ಸೊ ಇದು ಗ್ಲೋಬಲಿ ಜಾಗತಿಕವಾಗಿ ಇಷ್ಟು ಬೃಹತ್ ಕೆಪಾಸಿಟಿ ಇರ್ತಕ್ಕಂಥ ಎಕ್ವಿಪ್ಮೆಂಟ್ ಇದೊಂದೇ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇದರಲ್ಲಿರ್ತಕ್ಕಂಥ ಟೆಕ್ನಾಲಜಿಯನ್ನ ನಾವು ನೋಡೋದಾದ್ರೆ ಸೊ ಮಲ್ಟಿಪಲ್ ಹೈಡ್ರೋಸ್ಟ್ರಾಟಿಕ್ ಡ್ರಿವನ್ ಅಜಿಟೇಟರ್ಸ್ ಫಾರ್ ಯೂನಿಫಾರ್ಮ್ ಮಿಕ್ಸಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಏಕರೂಪದ ಮಿಶ್ರಣವನ್ನ ಎನ್ಶೋರ್ ಮಾಡಲಿಕ್ಕೆ ಇದರಲ್ಲಿ ಬಹು ಹೈಡ್ರೋಸ್ಟ್ಯಾಟಿಕ್ ಚಾಲಿತ ಸಲಕರಣೆಗಳನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಇತ್ತೀಚೆಗೆ ಯಾವ ದೇಶವು ತೈಲ ಉತ್ಪಾದಿಸುವ ದೇಶಗಳ ಒಪೆಕ್ ಪ್ಲಸ್ ಗುಂಪಿಗೆ ಸೇರಲು ಒಪ್ಪಿಕೊಂಡಿದೆ? ಸೊ ವಿಚ್ ಕಂಟ್ರಿ ಹ್ಯಾಸ್ ರೀಸೆಂಟ್ಲಿ ಅಗ್ರೀಡ್ ಟು ಜಾಯಿನ್ ಒಪೆಕ್ ಪ್ಲಸ್ ಗ್ರೂಪ್ ಆಫ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್? ಸೊ ಲಾಸ್ಟ್ ಇಯರ್ ಅಲ್ಲ ನ್ಯಾಟೋ ಪ್ಲಸ್ ವಾಸ್ ಇನ್ ನ್ಯೂಸ್. ಸೊ ನ್ಯಾಟೋ ಪ್ಲಸ್ ಸ್ವಲ್ಪ ಸುದ್ದಿಯಲ್ಲಿತ್ತು. ಸೊ ಇವನ್ ಎಕ್ಸಾಮಿನೇಷನ್ಸ್ ಅಲ್ಲೂ ಕೂಡ ನ್ಯಾಟೋ ಪ್ಲಸ್ ನಲ್ಲಿರ್ತಕ್ಕಂಥ ಸದಸ್ಯರುಗಳು ಅಥವಾ ನ್ಯಾಟೋ ಪ್ಲಸ್ ಬಗ್ಗೆ ಪ್ರಶ್ನೆಗಳನ್ನ ಕೂಡ ಕೇಳಿರ್ತಾರೆ. ಸೊ ಈ ವರ್ಷ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಯಾವ್ದಾಗಿರುತ್ತೆ ಅಂದ್ರೆ ಒಪೆಕ್ ಪ್ಲಸ್ ಆಗಿರುತ್ತೆ. ಒಪೆಕ್ ಬೇರೆ, ಒಪೆಕ್ ಪ್ಲಸ್ ಬೇರೆ. ಸೊ ಒಪೆಕ್ ಅಲ್ಲಿ ಯಾರ್ಯಾರು ಇದ್ದಾರೆ, ಒಪೆಕ್ ಪ್ಲಸ್ ಅಲ್ಲಿ ಯಾರ್ಯಾರು ಬರ್ತಾರೆ, ಸೊ ಎಲ್ಲ ಕೂಡ ನಮ್ಮ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಒಪೆಕ್ ಪ್ಲಸ್ ಏನಿದೆ ಸೊ ಅದಕ್ಕೆ ಈಗ ಇನ್ನೊಂದು ಹೊಸ ರಾಷ್ಟ್ರ ಸೇರ್ಕೊಳ್ತಾ ಇದೆ. ಆ ಹೊಸ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬ್ರೆಜಿಲ್. ಸೊ ಈಗ ಒಪೆಕ್ ಪ್ಲಸ್ಗೆ ಸೇರಿಕೊಳ್ತಾ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಬ್ರೆಜಿಲ್ ಅಗ್ರೀಸ್ ಟು ಜಾಯಿನ್ ಒಪೆಕ್ ಪ್ಲಸ್ ಗ್ರೂಪ್ ಆಫ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್. ಅಂದ್ರೆ ಈ ಒಂದು ಕಚ್ಚಾ ತೈಲವನ್ನ ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರಗಳ ಗುಂಪಿಗೆ, ಆ ಗುಂಪನ್ನ ನಾವು ಒಪೆಕ್ ಪ್ಲಸ್ ಅಂತ ಹೇಳ್ತೇವೆ. ಸೊ ಈ ಒಪೆಕ್ ಪ್ಲಸ್ಗೆ ಈಗ ಬ್ರೆಜಿಲ್ ಕೂಡ ಸೇರ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅಪ್ಡೇಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇದನ್ನ ನಾವು ಒಪೆಕ್ ಪ್ಲಸ್ ಗ್ರೂಪ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಸೇರ್ಕೊಳ್ತಾ ಇರ್ತಕ್ಕಂಥ ಹೊಸ ರಾಷ್ಟ್ರ ಬ್ರೆಜಿಲ್ ಆಗಿರುತ್ತೆ. ಸೊ ಯಾವುದರ ಮುಖಾಂತರ ಇದು ಸೇರ್ಕೊಳ್ತಾ ಇದೆ ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎನರ್ಜಿ ಪಾಲಿಸಿ ಅಂತ ಕರೀತೇವೆ. ಅಂದ್ರೆ ರಾಷ್ಟ್ರೀಯ ಇಂಧನ ನೀತಿ ಮಂಡಳಿ ಇರುತ್ತೆ. ಸೊ ಈ ಮಂಡಳಿಯ ಮುಖಾಂತರ ಬ್ರೆಜಿಲ್ ಈಗ ಒಪೆಕ್ ಪ್ಲಸ್ಗೆ ಸೇರ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮೆಂಬರ್ಶಿಪ್ ಏನಿದೆ ಅಂದ್ರೆ ಒಪೆಕ್ ಪ್ಲಸ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ನಾವು ನೋಡೋದಾದ್ರೆ 12 ಮೆಂಬರ್ಸ್ ಆಫ್ ಒಪೆಕ್ ಅಂದ್ರೆ ಒಪೆಕ್ ನಲ್ಲಿ ಇರ್ತಕ್ಕಂಥ ಎಲ್ಲಾ
12 ಸದಸ್ಯ ರಾಷ್ಟ್ರಗಳನ್ನ ನಾವು ಒಪೆಕ್ ಪ್ಲಸ್ ಅಲ್ಲಿ ನೋಡಬಹುದಾಗಿರುತ್ತೆ. ಅದರ ಜೊತೆಗೆ 11 ಅದರ್ ಮೇಜರ್ ಪ್ರೊಡ್ಯೂಸರ್ಸ್ ಇನ್ಕ್ಲೂಡಿಂಗ್ ರಷ್ಯಾ, ಅಂದ್ರೆ ರಷ್ಯಾವನ್ನ ಒಳಗೊಂಡಂತೆ 11 ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. 11 + 12, ಸೊ ಒಟ್ಟು 23 ರಾಷ್ಟ್ರಗಳನ್ನ ನಾವು ಒಪೆಕ್ ಪ್ಲಸ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಬ್ರೆಜಿಲ್ ಈಗ ಒಪೆಕ್ ಪ್ಲಸ್ ಗೆ ಏನ್ ಜಾಯಿನ್ ಆಗಿದೆ, ಜಾಯಿನ್ ಆಗಿದ್ರು ಕೂಡ ಬ್ರೆಜಿಲ್ ವಿಲ್ ನಾಟ್ ಬಿ ಬೌಂಡ್ ಬೈ ಎನಿ ಪ್ರೊಡಕ್ಷನ್ ಲಿಮಿಟ್ಸ್ ಆರ್ ಕಟ್ಸ್. ಅಂದ್ರೆ ಬ್ರೆಜಿಲ್ ಇಷ್ಟೇ ಉತ್ಪಾದನೆ ಮಾಡಬೇಕು, ಈ ವರ್ಷದಲ್ಲಿ ಇಷ್ಟು ಟನ್ಸ್ ಅಥವಾ ಅದರ ಕ್ವಾಂಟಿಟಿ ಏನಿರುತ್ತೆ ಅಷ್ಟೇ ಉತ್ಪಾದನೆ ಮಾಡಬೇಕು ಅಂತ ಯಾವುದೇ ರೆಸ್ಟ್ರಿಕ್ಷನ್ಸ್ ಏನಿರೋದಿಲ್ಲ. ಸೊ ಇದುವರೆಗೂ ಅದು ಯಾವ ರೀತಿ ನಾರ್ಮಲಿ ಪ್ರೊಡ್ಯೂಸ್ ಮಾಡ್ತಾ ಇದೆ, ಸೊ ಅದೇ ಒಂದು ಸ್ಕೇಲ್ ಅಲ್ಲಿ ಬ್ರೆಜಿಲ್ ಉತ್ಪಾದನೆ ಮಾಡಬಹುದಾಗಿರುತ್ತೆ. ಸೊ ಒಪೆಕ್ ಪ್ಲಸ್ ಗೆ ಸೇರಿಕೊಂಡಿರುವ ಕಾರಣದಿಂದ ಆ ಪ್ರೊಡಕ್ಷನ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನ ಮಾಡ್ಕೊಳ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಹಾಗಿದ್ರೆ ಬ್ರೆಜಿಲ್ ಈ ಒಂದು ಕಚ್ಚಾ ತೈಲದ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಯಾವ ಸ್ಥಾನದಲ್ಲಿದೆ ಅಂತ ನಾವು ನೋಡೋದಾದ್ರೆ, ಇಟ್ ಈಸ್ ವರ್ಲ್ಡ್ಸ್ 7th ಲಾರ್ಜೆಸ್ಟ್ ಆಯಿಲ್ ಪ್ರೊಡ್ಯೂಸರ್ ಆಗಿರುತ್ತೆ. ಅಂದ್ರೆ ಪ್ರಪಂಚದ 7ನೇ ಅತಿ ದೊಡ್ಡ ಕಚ್ಚಾ ತೈಲವನ್ನ ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಪಂಪಿಂಗ್ ಅರೌಂಡ್ 4.3 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ, ಒಂದು ದಿವಸಕ್ಕೆ 4.3 ಮಿಲಿಯನ್ ಬ್ಯಾರಲ್ಗಳನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆಯಿಲ್ ರೆವೆನ್ಯೂಸ್ ಏನಿರುತ್ತೆ, ಸೊ ದೇ ಆರ್ ಇಂಪಾರ್ಟೆಂಟ್ ಫಾರ್ ಬ್ರೆಜಿಲ್ಸ್ ಟ್ರಾನ್ಸಿಷನ್ ಟು ಗ್ರೀನ್ ಎನರ್ಜಿ. ಸೊ ಇದೊಂಥರ ವಿಚಿತ್ರವಾಗಿದೆ. ಸೊ ಇವರು ಕಚ್ಚಾ ತೈಲವನ್ನ ಬೇರೆ ರಾಷ್ಟ್ರಗಳಿಗೆ ಮಾರಾಟ ಮಾಡಿ ಆ ದೇಶವನ್ನ ಹಸಿರು ಇಂಧನ ಪರಿವರ್ತನೆಯಾಗಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ದೇ ಆರ್ ಯೂಸಿಂಗ್ ಕ್ರೂಡ್ ಆಯಿಲ್ and sell that to other countries to use that funding ಅಥವಾ money to convert that very own country into green energy. ಅಂದ್ರೆ ನವೀಕರಿಸಬಹುದಾದ ಇಂಧನಕ್ಕೆ ಪರಿವರ್ತನೆ ಆಗಲಿಕ್ಕೆ ಈ ಕಚ್ಚಾ ತೈಲದ ಆದಾಯವನ್ನ ಅವರು ಸಿಗ್ನಿಫಿಕೆಂಟ್ ಆಗಿ ಯೂಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ಇಟ್ ಹ್ಯಾಸ್ ಸ್ಪಾರ್ಕ್ಡ್ ಕ್ರಿಟಿಸಿಸಮ್ ಎಸ್ಪೆಷಲಿ ಆಸ್ ಬ್ರೆಜಿಲ್ ಪ್ರಿಪೇರ್ಸ್ ಟು ಹೋಸ್ಟ್ UN Climate Summit COP30 in November 2025. ಸೊ 2025 ನವೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ಶೃಂಗಸಭೆಯನ್ನ ಹೋಸ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಕಂಟ್ರಿ ಬ್ರೆಜಿಲ್ ಆಗಿರುತ್ತೆ. ಸೊ ಹವಾಮಾನ ಶೃಂಗಸಭೆ ಅಂದ್ರೆ ಅದರ ಉದ್ದೇಶ ಏನು ಅಂದ್ರೆ, ಸೊ ಫಾಸಿಲ್ ಫ್ಯೂಯಲ್ಸ್ ಅನ್ನ ಕಡಿಮೆ ಮಾಡಿ ರಿನ್ಯೂಯಬಲ್ ಎನರ್ಜಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದನ್ನ ಪ್ರಮೋಟ್ ಮಾಡ್ತಕ್ಕಂಥ ಒಂದು ಸಭೆ ಆಗಿರುತ್ತೆ. ಸೊ ಬ್ರೆಜಿಲ್ ಈ ವರ್ಷ ಆ ಒಂದು ಶೃಂಗಸಭೆಯನ್ನ ನಡೆಸ್ತಾ ಇದ್ರು ಕೂಡ ಇದು ಒಪೆಕ್ ಪ್ಲಸ್ಗೆ ಸೇರಿಕೊಂಡಿರ್ತಕ್ಕಂಥದ್ದು ಈಗ ಕ್ರಿಟಿಸಿಸಮ್ಗೆ ಒಳಗಾಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅನೇಕ ರಾಷ್ಟ್ರಗಳು ಈ ಒಂದು ನಿರ್ಧಾರವನ್ನ ಟೀಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ಒಪೆಕ್ ಪ್ಲಸ್ ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದು ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಅಂದ್ರೆ ತೈಲವನ್ನ ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರಗಳ ಒಂದು ಒಕ್ಕೂಟವಾಗಿರುತ್ತೆ. ದೇ ವರ್ಕ್ ಟುಗೆದರ್ ಟು ಮ್ಯಾನೇಜ್ ಸಪ್ಲೈ ಆಫ್ ಆಯಿಲ್ ಇನ್ ದ ಗ್ಲೋಬಲ್ ಮಾರ್ಕೆಟ್. ಅಂದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಆ ತೈಲವನ್ನ ಪೂರೈಕೆ ಮಾಡ್ತಕ್ಕಂಥದ್ದನ್ನ ನಿರ್ವಹಣೆ ಮಾಡ್ತಕ್ಕಂಥ ಕಚ್ಚಾ ತೈಲವನ್ನ ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರಗಳ ಒಕ್ಕೂಟವನ್ನ ನಾವೇನಂತ ಕರಿತೀವಿ ಅಂದ್ರೆ ಒಪೆಕ್ ಪ್ಲಸ್ ಅಂತ ಕರಿತೇವೆ. ಸೊ ಇದನ್ನ ರಚನೆ ಮಾಡಿರ್ತಕ್ಕಂಥದ್ದು 2016 ಅಲ್ಲಿ ಈ ಒಂದು ಒಪೆಕ್ ಪ್ಲಸ್ ಅನ್ನ ರಚನೆ ಮಾಡ್ತಾರೆ. ಸೊ ಎಕ್ಸರ್ಟ್ ಮೋರ್ ಕಂಟ್ರೋಲ್ ಓವರ್ ದಿ ಗ್ಲೋಬಲ್ ಕ್ರೂಡ್ ಆಯಿಲ್ ಮಾರ್ಕೆಟ್. ಅಂದ್ರೆ ಜಾಗತಿಕ ಕಚ್ಚಾ ತೈಲದ ಮಾರುಕಟ್ಟೆ ಏನಿರುತ್ತೆ, ಸೊ ಅದರ ಮೇಲೆ ಹೆಚ್ಚಿನ ಒಂದು ನಿಯಂತ್ರಣವನ್ನ ಸಾಧಿಸುವ ಕಾರಣದಿಂದ 2016ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರಲ್ಲಿ 12 ಮೆಂಬರ್ಸ್ ಆಫ್ ಒಪೆಕ್ ಇರ್ತಾರೆ. ಒಪೆಕ್ ಅಂದ್ರೆ ಆರ್ಗನೈಸೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಇರ್ತಕ್ಕಂಥ 12 ರಾಷ್ಟ್ರಗಳು ಅಂದ್ರೆ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ, ಅದನ್ನ ನಾವು ಒಪೆಕ್ ಅಂತ ಹೇಳ್ತೇವೆ. ಸೊ ಅದರಲ್ಲಿರ್ತಕ್ಕಂಥ 12 ರಾಷ್ಟ್ರಗಳು ಮತ್ತೆ ಬೇರೆ ಕಚ್ಚಾ ತೈಲವನ್ನ ಉತ್ಪಾದನೆ ಮಾಡ್ತಕ್ಕಂಥ 11 ರಾಷ್ಟ್ರಗಳು. ಸೊ ಒಟ್ಟು ಇಷ್ಟು ರಾಷ್ಟ್ರಗಳನ್ನ ಈ ಒಂದು ಒಪೆಕ್ ಪ್ಲಸ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಕಂಟ್ರೀಸ್ ಗಳನ್ನ ನಾವು ನೋಡೋದಾದ್ರೆ, ಒಪೆಕ್ ನಲ್ಲಿರ್ತಕ್ಕಂಥ ಕಂಟ್ರೀಸ್ ಗಳು ಯಾವ್ದಾವ್ದು ಅಂದ್ರೆ ಅಲ್ಜೀರಿಯಾ, ಕಾಂಗೋ, ಈಕ್ವಟೋರಿಯಲ್ ಗಿನಿಯಾ, ಗೆಬಾನ್, ಇರಾನ್, ಇರಾಕ್, ಕುವೈತ್, ಲಿಬಿಯಾ, ನೈಜೀರಿಯಾ, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತೆ ವೆನೆಜುವಾಲಾವನ್ನ ನಾವು ಒಪೆಕ್ ಅಲ್ಲಿರ್ತಕ್ಕಂಥ ಮೆಂಬರ್ಸ್ ಆಗಿರ್ತಾರೆ. ಒಪೆಕ್ ಪ್ಲಸ್ ಅಲ್ಲಿ ಒಪೆಕ್ ಮೆಂಬರ್ಸು ಇರ್ತಾರೆ, ಬೇರೆ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಗಳನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ನಾನ್ ಒಪೆಕ್ ಕಂಟ್ರೀಸ್ ಯಾವ್ದು ಅಂದ್ರೆ ಅಜರ್ಬೈಜಾನ್, ಬಹ್ರೇನ್, ಬ್ರೆಜಿಲ್, ಬ್ರುನಿ, ಕಜಕಿಸ್ತಾನ್, ಮಲೇಷಿಯಾ, ಮೆಕ್ಸಿಕೋ, ಒಮನ್, ರಷ್ಯಾ, ಸೌತ್ ಸುಡಾನ್ ಮತ್ತೆ ಸುಡಾನ್. ಸೊ ಇವೆಲ್ಲ ಕೂಡ ಸೇರ್ಕೊಂಡು ಈಗ ಒಪೆಕ್ ಪ್ಲಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ ಸ್ಟೆಬಿಲೈಸ್ ಆಯಿಲ್ ಪ್ರೈಸಸ್, ಅಂದ್ರೆ ಪ್ರಪಂಚದಾದ್ಯಂತ
ದೇಶಾದ್ಯಂತ ಈ ಒಂದು ಕಚ್ಚಾ ತೈಲದ ಬೆಲೆ ಏನಿರುತ್ತೆ ಸೊ ಅದನ್ನು ಸ್ಥಿರಗೊಳಿಸ್ತಕ್ಕಂಥದ್ದು. ದಿಸ್ ಹೆಲ್ಪ್ಸ್ ಟು ಅವಾಯ್ಡ್ ಹಾರ್ಮ್ಫುಲ್ ಫ್ಲಕ್ಚುಯೇಷನ್ ಇನ್ ದಿ ಆಯಿಲ್ ಮಾರ್ಕೆಟ್. ಅಂದರೆ ಈ ಒಂದು ತೈಲ ಮಾರುಕಟ್ಟೆಯಲ್ಲಿ ಸೊ ಬೆಲೆಗಳು ಏರಿಳಿತ ಆಗ್ತಕ್ಕಂಥದ್ದನ್ನು ಸ್ಟೆಬಿಲೈಸ್ ಮಾಡುವ ಕಾರಣದಿಂದ ಸೊ ಒಪೆಕ್ ಪ್ಲಸ್ ಅನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಅಫಿಷಿಯಲ್ ಲ್ಯಾಂಗ್ವೇಜ್ ಅಥವಾ ಅಧಿಕೃತ ಭಾಷೆ ಇಂಗ್ಲಿಷ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಭಾರತದಲ್ಲಿ ಕರಡು ರಚನೆಗೆ ಮುಖ್ಯ ಆರ್ಥಿಕ ಸಲಹೆಗಾರರು ಯಾವ ಪ್ರಮುಖ ದಾಖಲೆಯನ್ನು ಬಿಡುಗಡೆ ಮಾಡುವಲ್ಲಿ ಜವಾಬ್ದಾರರಾಗಿರುತ್ತಾರೆ? ಸೊ ವಿಚ್ ಕೀ ಡಾಕ್ಯುಮೆಂಟ್ ಇಸ್ ದ ಚೀಫ್ ಎಕನಾಮಿಕ್ ಅಡ್ವೈಸರ್ ರೆಸ್ಪಾನ್ಸಿಬಲ್ ಫಾರ್ ಡ್ರಾಫ್ಟಿಂಗ್ ಇನ್ ಇಂಡಿಯಾ? ಅಂದರೆ ನಮ್ಮ ಭಾರತ ದೇಶದಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ. ಆ ಡಾಕ್ಯುಮೆಂಟನ್ನು ಡ್ರಾಫ್ಟ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಭಾರತ ದೇಶದ ಮುಖ್ಯ ಆರ್ಥಿಕ ಸಲಹೆಗಾರರಿಗೆ ನೀಡಲಾಗಿರುತ್ತೆ. ಆ ಒಂದು ಡಾಕ್ಯುಮೆಂಟ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಥಿಕ ಸಮೀಕ್ಷೆ ಅಥವಾ ಎಕನಾಮಿಕ್ ಸರ್ವೆ. ಪ್ರತಿ ವರ್ಷ ಏನು ಬಿಡುಗಡೆ ಆಗುತ್ತೆ ಸೊ ಆ ಒಂದು ಎಕನಾಮಿಕ್ ಸರ್ವೆಯನ್ನು ನಮ್ಮ ಭಾರತ ದೇಶದ ಚೀಫ್ ಎಕನಾಮಿಕ್ ಅಡ್ವೈಸರ್ ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಚೀಫ್ ಎಕನಾಮಿಕ್ ಆಫೀಸರ್ ಅಥವಾ ಚೀಫ್ ಎಕನಾಮಿಕ್ ಅಡ್ವೈಸರ್, ಸೊ ಇವರ ಬಗ್ಗೆ ನಾವು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನಂದ್ರೆ ಸೊ ಇವರ ಅಧಿಕಾರಾವಧಿಯನ್ನು ಮತ್ತೊಮ್ಮೆ ವಿಸ್ತರಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದ ಗವರ್ಮೆಂಟ್ ಹ್ಯಾಸ್ ಎಕ್ಸ್ಟೆಂಡೆಡ್ ದಿ ಟೆನ್ಯೂರ್ ಆಫ್ ಚೀಫ್ ಎಕನಾಮಿಕ್ ಅಡ್ವೈಸರ್. ಅಂದರೆ ನಮ್ಮ ಭಾರತ ದೇಶದ ಆರ್ಥಿಕ ಸಲಹೆಗಾರರ ಒಂದು ಅಧಿಕಾರಾವಧಿಯನ್ನು ಈಗ 2027ರವರೆಗೆ ವಿಸ್ತರಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಸ್ತುತವಾಗಿ ನಮ್ಮ ಭಾರತ ದೇಶದ ಚೀಫ್ ಎಕನಾಮಿಕ್ ಅಡ್ವೈಸರ್ ವಿ ಅನಂತ ನಾಗೇಶ್ವರನ್ ಅವರ ಹೆಸರಾಗಿರುತ್ತೆ. ಸೊ ಇವರನ್ನ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥವ್ರು ಅಥವಾ ಈ ಒಂದು ಡಿಸಿಷನ್ ಆಫ್ ಎಕ್ಸ್ಟೆನ್ಷನ್ ಏನಿರುತ್ತೆ ಸೊ ಅದನ್ನ ಅಪ್ರೂವ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ದಿ ಕ್ಯಾಬಿನೆಟ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಅಂದರೆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿರ್ತಕ್ಕಂಥ ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಏನಿರುತ್ತೆ ಸೊ ಇದರ ಅನುಮೋದನೆಯ ಮೇರೆಗೆ ಸೊ ಇವರ ಎಕ್ಸ್ಟೆನ್ಷನ್ ಅನ್ನ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಮೊದಲು ಈ ಒಂದು ಪೊಸಿಷನ್ ಅನ್ನ ಅವರು ಆಕ್ಯುಪೈ ಮಾಡ್ಕೊಂಡಿರ್ತಕ್ಕಂಥದ್ದು 2022ರಲ್ಲಿ ಅಧಿಕಾರವನ್ನ ಸ್ವೀಕರಿಸಿರ್ತಾರೆ. ಸೊ ಈಗ 2027ರವರೆಗೂ ಇದು ಎಕ್ಸ್ಟೆಂಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಾವು ಚೀಫ್ ಎಕನಾಮಿಕ್ ಅಡ್ವೈಸರ್ ಸೊ ಇವರ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಅವರು he or she is responsible for providing economic advice and policy recommendations. ಅಂದರೆ ನಮ್ಮ ಭಾರತ ದೇಶಕ್ಕೆ ಅವರು ಆರ್ಥಿಕ ಸಲಹೆ ಮತ್ತು ನೀತಿಗಳನ್ನು ಶಿಫಾರಸು ಮಾಡುವಲ್ಲಿ ಅವರು ಜವಾಬ್ದಾರಿಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅವರ ರೋಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಅವರ ಜವಾಬ್ದಾರಿಗಳನ್ನು ನಾವು ನೋಡೋದಾದ್ರೆ he advises the government on various economic policies. ಅಂದರೆ ಆರ್ಥಿಕ ನೀತಿಗಳೇನಿರ್ತವೆ ಆ ನೀತಿಗಳನ್ನು ರೂಪಿಸುವ ಮುಂಚೆ ಅವರು ಶಿಫಾರಸುಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಫಿಸ್ಕಲ್ ಪಾಲಿಸಿ ಅಂದರೆ ವಿತ್ತೀಯ ಒಂದು ನೀತಿಗಳಾಗಿರ್ಬೋದು, ಮಾನಿಟರಿ ಪಾಲಿಸಿ ಆಗಿರ್ಬೋದು ಅಂದರೆ ಆರ್ಥಿಕ ನೀತಿಗಳಾಗಿರ್ಬೋದು, ಅದ್ರ ಜೊತೆಗೆ ಎಕನಾಮಿಕ್ ರಿಫಾರ್ಮ್ಸ್ ಅಥವಾ ಆರ್ಥಿಕ ಸುಧಾರಣೆಗಳೇನಿರ್ತವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನು ಸರ್ಕಾರಕ್ಕೆ ಶಿಫಾರಸುಗಳನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಚೀಫ್ ಎಕನಾಮಿಕ್ ಅಡ್ವೈಸರ್ಗೆ ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಸೊ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಡ್ರಾಫ್ಟಿಂಗ್ ಎಕನಾಮಿಕ್ ಸರ್ವೆ. ನಮ್ಮ ದೇಶದ ಆರ್ಥಿಕ ಸಮೀಕ್ಷೆಯನ್ನ ಅದನ್ನ ಡ್ರಾಫ್ಟ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಇವರಿಗೆ ಕೊಟ್ಟಿರ್ತಾರೆ. ಸೊ ಈ ಒಂದು ಎಕನಾಮಿಕ್ ಸರ್ವೆಯನ್ನ ವಿಚ್ ಇಸ್ ಪ್ರೆಸೆಂಟೆಡ್ ಇನ್ ಪಾರ್ಲಿಮೆಂಟ್ ಅ ಡೇ ಬಿಫೋರ್ ದಿ ಯೂನಿಯನ್ ಬಜೆಟ್. ಅಂದ್ರೆ ಕೇಂದ್ರ ಬಜೆಟ್ ಏನಿರುತ್ತೆ ಸೊ ಅದನ್ನ ಮಂಡಿಸುವ ಒಂದು ದಿನದ ಮುಂಚೆ ಇದನ್ನ ನಮ್ಮ ಸಂಸತ್ತಿನಲ್ಲಿ ಮಂಡಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ದ ಸರ್ವೆ ಪ್ರೊವೈಡ್ಸ್ ಅನ್ ಓವರ್ ವ್ಯೂ ಆಫ್ ದಿ ಎಕಾನಮಿ ಅಂಡ್ ಔಟ್ಲೈನ್ಸ್ ದಿ ಗವರ್ನಮೆಂಟ್ಸ್ ಎಕನಾಮಿಕ್ ಅಜೆಂಡಾ. ಅಂದ್ರೆ ನಮ್ಮ ಭಾರತ ದೇಶ ಹಿಂದಿನ ಆರ್ಥಿಕ ವರ್ಷದಲ್ಲಿ ಯಾವ್ಯಾವುದಕ್ಕೆ ಯಾವ್ಯಾವ ಸೆಕ್ಟರ್ಗೆ ಏನೇನು ಸ್ಪೆಂಡ್ ಮಾಡಿದೆ, ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಏನೇನು ಬದಲಾವಣೆಗಳಾಗಿದೆ, ಯಾವ್ಯಾವ ಸ್ಕೀಮ್ಸ್ಗಳನ್ನು ಇನ್ಕ್ಲೂಡ್ ಮಾಡಿದ್ರು ಎಲ್ಲ ಮಾಹಿತಿಯನ್ನು ಈ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ Chief Economic Advisor. So, conducts research and analysis on economic issues, providing data-driven insights ಅಂತ ಕರಿತೇವೆ. ಅಂದರೆ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂಶೋಧನೆ ಮತ್ತು ವಿಶ್ಲೇಷಣೆಯನ್ನು ಮಾಡ್ತಾರೆ. ಬರೀ ಸಂಶೋಧನೆ ಮತ್ತು ವಿಶ್ಲೇಷಣೆಯನ್ನು ಮಾಡೋದೊಂದೇ ಅಲ್ಲ, ಅದರ ಜೊತೆಗೆ ನೀತಿ ನಿರ್ಧಾರಗಳನ್ನು ಬೆಂಬಲಿಸಲಿಕ್ಕೆ ದತ್ತಾಂಶ ಚಾಲಿತ ಒಳನೋಟಗಳನ್ನು ಒದಗಿಸ್ತಾರೆ. ವಾಟ್ ಯು ಮೀನ್ ಬೈ ಡೇಟಾ ಡ್ರಿವನ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಪಾಲಿಸಿಯನ್ನು
ಪಾಲಿಸಿಯನ್ನು ನಾನು ಮಾಡಬೇಕು, ಒಂದು ಪಾಲಿಸಿಯನ್ನು ಮಾಡಬೇಕಾದ್ರೆ ನನಗೆ ದತ್ತಾಂಶ ಬೇಕಾಗಿರುತ್ತೆ. ಅಂದರೆ ಯಾವುದೋ ಒಂದು ಸೆಕ್ಟರ್ಗೆ ನಾನೇನೋ ಇನ್ವೆಸ್ಟ್ ಮಾಡಬೇಕು, ಆ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಬೇಕಾಗಿರುತ್ತೆ. ಸೊ ಅದನ್ನೇ ನಾವು ಡೇಟಾ ಡ್ರಿವನ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ಸೈಂಟಿಫಿಕ್ ಮೆಥಡ್ ಆಫ್ ಯೂಸಿಂಗ್ ಯುವರ್ ಬಜೆಟ್. ಸೊ ನಾವು ನಮ್ಮ ಬಜೆಟ್ ಅಲೋಕೇಶನ್ಸ್ ಏನಿರುತ್ತೆ ಅದನ್ನು ಒಂದು ವೈಜ್ಞಾನಿಕವಾಗಿ ಅಥವಾ ದತ್ತಾಂಶದ ಆಧಾರದ ಮೇಲೆ ನಾವು ಡಿಸೈನ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯಾಗಿ ಡೇಟಾ ಡ್ರಿವನ್ ಇನ್ಸೈಟ್ಸ್ ಅನ್ನ ಕೂಡ ಸೊ ಈ ಒಂದು ಚೀಫ್ ಎಕನಾಮಿಕ್ ಅಡ್ವೈಸರ್ ಮುಖಾಂತರ ಪಡೆದುಕೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ಪಬ್ಲಿಕ್ ಕಮ್ಯುನಿಕೇಶನ್ ಅಂದರೆ ಕಮ್ಯುನಿಕೇಟ್ಸ್ ದ ಗವರ್ನಮೆಂಟ್ಸ್ ಎಕನಾಮಿಕ್ ಪಾಲಿಸೀಸ್ ಅಂಡ್ ಪರ್ಸ್ಪೆಕ್ಟಿವ್ಸ್ ಟು ದ ಪಬ್ಲಿಕ್ ಆಫನ್ ಥ್ರೂ ಪ್ರೆಸ್ ಕಾನ್ಫರೆನ್ಸ್ ಮತ್ತೆ ಪಬ್ಲಿಕೇಶನ್ಸ್. ಅಂದರೆ ಸರ್ಕಾರದ ಆರ್ಥಿಕ ನೀತಿಗಳಾಗಿರ್ಬೋದು, ಸರ್ಕಾರದ ದೃಷ್ಟಿಕೋನಗಳಾಗಿರ್ಬೋದು, ಸೊ ಇವುಗಳನ್ನು ಪತ್ರಿಕಾಗೋಷ್ಠಿ ಅಥವಾ ಪ್ರಕಟಣೆಗಳನ್ನು ಹೊರಡಿಸುವ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥದ್ದು ಕೂಡ ಇವರ ರೆಸ್ಪಾನ್ಸಿಬಿಲಿಟಿ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೊ HKU5 COVID-2 ಬಾವಲಿ ಕರೋನಾ ವೈರಸ್ ಮೊದಲು ಎಲ್ಲಿ ಪತ್ತೆಯಾಗಿತ್ತು? ವೇರ್ ವಾಸ್ ದಿ HKU5 COVID-2 ಬ್ಯಾಟ್ ಕರೋನಾ ವೈರಸ್ ಫಸ್ಟ್ ಡಿಸ್ಕವರ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದು ಮೊಟ್ಟ ಮೊದಲ ಬಾರಿಗೆ ಹಾಂಗ್ಕಾಂಗ್ ನಲ್ಲಿ ಪತ್ತೆ ಆಗಿತ್ತು. ಬಹಳ ಇತ್ತೀಚೆಗೆ ಸೊ ಇದನ್ನ ಚೀನಾದ ವುಹಾನ್ ಲ್ಯಾಬ್ ಅಲ್ಲಿ ಕೂಡ ಪತ್ತೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಇದು ಮುಂಚೆ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಹಾಂಗ್ಕಾಂಗ್ ನಲ್ಲಿ, ವೆರಿ ರೀಸೆಂಟ್ಲಿ ಇದು ಚೈನಾದ ವುಹಾನ್ ನಲ್ಲಿ ಪತ್ತೆ ಆಗಿರುವ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಕೋವಿಡ್ ಲೈಕ್ ಆಗಿರುತ್ತೆ, ಅಂದರೆ ಕೋವಿಡ್ ರೀತಿಯಲ್ಲೇ ಇರ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಸೊ ಇದು ಬ್ಯಾಟ್ ವೈರಸ್ ಅಂದರೆ ಬಾವಲಿಗಳಲ್ಲಿ ಇರ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಸೊ ಇದು ಚೈನಾದ ವುಹಾನ್ ಲ್ಯಾಬ್ನಲ್ಲಿ ಕಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವೈರಸ್ ಅನ್ನು ನಾವು HKU5 COVID-2 ಅಂತ ಕರಿತೇವೆ. ಸೊ ಇದು ಇತ್ತೀಚೆಗೆ ಚೈನಾದಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಆಬ್ವಿಯಸ್ಲಿ ಇದು ಚೈನಾದಲ್ಲಿ ಪ್ರೀವಿಯಸ್ಲಿ ಕೊರೋನಾ ವೈರಸ್ ಎಲ್ಲಿಂದ ಪ್ರಾರಂಭವಾಗಿತ್ತು ಅದೇ ಲ್ಯಾಬ್ನಲ್ಲಿ ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಅಂತ ಹೇಳ್ತೇವೆ. ಸೊ ಈ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ಇದು ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಬಟ್ ಇದಕ್ಕಿಂತ ಮುಂಚೆ ಇದು ಮೊದಲ ಬಾರಿಗೆ ಪತ್ತೆ ಆಗಿದ್ದು ಒಂದು ಬ್ಯಾಟ್ ಸ್ಪೀಶೀಸ್ ಅಲ್ಲಿ. ಬ್ಯಾಟ್ ಅಂದ್ರೆ ಬಾವಲಿಯ ಒಂದು ಪ್ರಭೇದ. ಆ ಪ್ರಭೇದವನ್ನ ನಾವೇನಂತ ಕರಿತೀವಿ ಅಂದ್ರೆ ಪಿಪಿಸ್ಟ್ರಲ್ ಅಂತ ಕರಿತೇವೆ. ಸೊ ಆ ಪ್ರಭೇದದ ಹೆಸರು ಪಿಪಿಸ್ಟ್ರಲ್ ಬ್ಯಾಟ್ ಅಂತ ಹೇಳ್ತೇವೆ. ಆ ಒಂದು ಬಾವಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ಹಾಂಗ್ಕಾಂಗ್ ನಲ್ಲಿ ಪತ್ತೆ ಆಗಿದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ವೈರಸ್ ಏನಿದೆ ಇದು ಯಾವ ಸಬ್ ಜೀನಸ್ ಅಥವಾ ಉಪಕುಲಕ್ಕೆ ಸೇರಿರುತ್ತೆ ಅಂದ್ರೆ ಮರ್ಬಿಕೋ ವೈರಸ್ ಅಂತ ಹೇಳ್ತೇವೆ. ಇದು ಮರ್ಬಿಕೋ ವೈರಸ್ ಉಪಜಾತಿಗೆ ಸೇರಿರ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ದ ವೈರಸ್ ರೆಸ್ಪಾನ್ಸಿಬಲ್ ಫಾರ್ ಮಿಡಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂದ್ರೆ ಈ ಒಂದು ಸಬ್ ಸ್ಪೀಶೀಸ್ ಅಥವಾ ಉಪಜಾತಿ ಏನಿದೆ ಇದು ಮಧ್ಯಪ್ರಾಚ್ಯ ಉಸಿರಾಟ ಸಿಂಡ್ರೋಮ್, ಇದನ್ನ ಮರ್ಸ್ ಅಂತ ಕರಿತೇವೆ. ಸೊ ಮರ್ಸ್ ಅನ್ನ ಉಂಟು ಮಾಡ್ತಕ್ಕಂಥ ಒಂದು ವೈರಸ್ ಏನಿರುತ್ತೆ ಸೊ ಅದನ್ನೂ ಸಹ ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಇಲ್ಲಿ ಮರ್ಬಿಕೋ ವೈರಸ್ ಅಂತ ನಾವೇನು ಹೇಳ್ತೇವೆ. ಸೊ ಇದರಲ್ಲಿ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ COVID-2 ಅನ್ನು ಕೂಡ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಮರ್ಸ್ ಅಂತ ಕಾಯಿಲೆಯನ್ನು ಉಂಟು ಮಾಡ್ತಕ್ಕಂಥ ವೈರಸ್ ಅನ್ನು ಕೂಡ ಸೊ ಈ ಒಂದು ಸಬ್ ಜೀನಸ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಜೀವಕೋಶಗಳನ್ನು ಅಟ್ಯಾಕ್ ಮಾಡಿದಾಗ ಒಂದು ರಿಸೆಪ್ಟಾರ್ಗೆ ಅದು ಬೈಂಡ್ ಆಗುತ್ತೆ. ಅದನ್ನು ನಾವು ಗ್ರಾಹಕ ಕೋಶಗಳು ಅಂತ ಹೇಳ್ತೇವೆ. ಹಾಗಿದ್ರೆ ಈ ವೈರಸ್ ನಮ್ಮ ಒಂದು ಜೀವಕೋಶಕ್ಕೆ ಬಂದಾಗ ಯಾವ ರಿಸೆಪ್ಟಾರ್ಸ್ ಅನ್ನ ಬೈಂಡ್ ಮಾಡುತ್ತೆ ಆ ನೇಮ್ ಅನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಸೊ ಅದನ್ನ ACE2 ಅಂತ ಹೇಳ್ತೇವೆ. ACE2 ಅಂದ್ರೆ ಆಂಜಿಯೋಟೆನ್ಸಿನ್ ಕನ್ವರ್ಟಿಂಗ್ ಎಂಜೈಮ್ 2 ಅಂತ ಹೇಳ್ತೇವೆ. ಸೊ ಈ ಒಂದು ಎಂಜೈಮ್ ಅನ್ನ ಇದು ಬೈಂಡ್ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದು ಇಟ್ ಕ್ಯಾನ್ ಇನ್ಫೆಕ್ಟ್ ಹ್ಯೂಮನ್ ಸೆಲ್ಸ್ ಅಂಡ್ ಆಲ್ಸೋ ಲಂಗ್ ಟಿಶ್ಯೂಸ್ ಅಂದ್ರೆ ಮಾನವನ ಜೀವಕೋಶಗಳು, ವಿಶೇಷವಾಗಿ ನಮ್ಮ ಶ್ವಾಸಕೋಶದ ಅಂಗಾಂಶಗಳನ್ನ ಇದು ಸೋಂಕನ್ನ ಉಂಟು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ತುಂಬಾ ಕ್ವಿಕ್ ಆಗಿ ಸ್ಪ್ರೆಡ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಬಟ್ ಇದು ಸಿಗ್ನಿಫಿಕೆಂಟ್ಲಿ ವೀಕರ್ ಆಗಿರುತ್ತೆ, ಅಂದ್ರೆ ಅದು ಸ್ವಲ್ಪ ದುರ್ಬಲವಾಗಿರ್ತಕ್ಕಂಥ ಒಂದು ವೈರಸ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ಅರುಣಾಚಲ್ ಪ್ರದೇಶ್ ಫೌಂಡೇಶನ್ ಡೇ ಅಥವಾ ಅರುಣಾಚಲ ಪ್ರದೇಶ ಸಂಸ್ಥಾಪನಾ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಫೆಬ್ರವರಿ 20ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನಾಂಕದಂದು ಇಟ್ ವಾಸ್ ಫಾರ್ಮೇಶನ್ ಆಫ್ ಅರುಣಾಚಲ್ ಪ್ರದೇಶ್ ಆಸ್ ದಿ 24th ಸ್ಟೇಟ್ ಆಫ್ ಇಂಡಿಯಾ. ನಮ್ಮ ಭಾರತ ದೇಶದ 24ನೇ ರಾಜ್ಯವಾಗಿ 1987ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಅರುಣಾಚಲ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದು ಸ್ಟೇಟ್ ಆಗೋದಕ್ಕಿಂತ ಮುಂಚೆ ಅಂದ್ರೆ ಬಿಫೋರ್ ಇಟ್ ಬಿಕೇಮ್ ಅ ಸ್ಟೇಟ್ ಇಟ್ ವಾಸ್
ನ್ಯಾಷನಲ್ ಈಸ್ಟ್ ಫ್ರಾಂಟಿಯರ್ ಏಜೆನ್ಸಿ ಅಂತ ಕರಿತಾ ಇದ್ರು, ನೇಫಾ ಅಂತ ಕರಿತಾ ಇದ್ರು. ಇದನ್ನ ನಾರ್ತ್ ಈಸ್ಟ್ ಫ್ರಾಂಟಿಯರ್ ಏಜೆನ್ಸಿ ಅಥವಾ ಈಶಾನ್ಯ ಗಡಿನಾಡು ಸಂಸ್ಥೆ ಅಂತ ಕರಿತಾ ಇದ್ರು. ಸೊ ಇದನ್ನ ಯಾರು ಅಡ್ಮಿನಿಸ್ಟರ್ ಅಥವಾ ಯಾರು ಆಡಳಿತ ನಡೆಸ್ತಾ ಇದ್ರು ಅಂದ್ರೆ ಸೊ ಅಸ್ಸಾಂ ರಾಜ್ಯದ ಮುಖಾಂತರ ಇದನ್ನ ಆಡಳಿತ ನಡೆಸ್ತಾ ಇದ್ರು. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಸೊ ಅರುಣಾಚಲ್ ಪ್ರದೇಶ್ ಅಂತ ನಾಮಕರಣ ಮಾಡಿ ಅದನ್ನ ಯೂನಿಯನ್ ಟೆರಿಟರಿ ಆಗಿ ಮಾಡ್ತಾರೆ, ಕೇಂದ್ರ ಆಡಳಿತ ಪ್ರದೇಶವಾಗಿ ಮಾಡ್ತಾರೆ. ದಟ್ ವಾಸ್ ಇನ್ ದ ಇಯರ್ 1972 ಇದನ್ನ ಕೇಂದ್ರ ಆಡಳಿತ ಪ್ರದೇಶವಾಗಿ ಮಾಡ್ತಾರೆ. ಸೊ ಅದಾದ್ಮೇಲೆ 1987 ಅಲ್ಲಿ ಇದನ್ನ ಸ್ಟೇಟ್ ಅಥವಾ ರಾಜ್ಯವಾಗಿ ಡಿಕ್ಲೇರ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅರುಣಾಚಲ್ ಪ್ರದೇಶವನ್ನ ನಾವು ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಅಂತ ಕರಿತೇವೆ, ಅಂದ್ರೆ ಸೂರ್ಯ ಉದಯಿಸುವ ನಾಡು ಅಂತ ಹೇಳ್ತೇವೆ. ಕಾರಣ ಏನು ಅಂದ್ರೆ ಸೊ ಇದು ನಮ್ಮ ಭಾರತ ದೇಶದಲ್ಲಿ ಸನ್ ರೈಸ್ ಕಂಡು ಬರ್ತಕ್ಕಂಥ ಮೊದಲ ಪ್ರದೇಶವಾಗಿರುವ ಕಾರಣದಿಂದ ಸೊ ಇದನ್ನ ನಾವು ಲ್ಯಾಂಡ್ ಆಫ್ ದಿ ರೈಸಿಂಗ್ ಸನ್ ಅಂತ ಹೇಳ್ತೇವೆ. ಸೊ ಇದರ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಟ್ರೈಬಲ್ ಟ್ರೆಡಿಷನ್ಸ್ ಮತ್ತೆ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಅದರಿಂದ ಇದು ಸಾಂಸ್ಕೃತಿಕವಾಗಿ ಕೂಡ ಮಹತ್ವವನ್ನ ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಸ್ಟೇಟ್ ಏನಿದೆ ಸೊ ಇದು ನಮಗೆ ಸಾಕಷ್ಟು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಇದೆ, ಅಂದ್ರೆ ಕಾರ್ಯತಂತ್ರದ ಪ್ರಾಮುಖ್ಯತೆಯನ್ನ ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಬಿಕಾಸ್ ಇದು ಬಾರ್ಡರ್ ಅಲ್ಲಿರ್ತಕ್ಕಂಥ ಒಂದು ರಾಜ್ಯವಾಗಿರುವ ಕಾರಣದಿಂದ ಸೊ ನಮ್ಮ ಒಂದು ಬಾರ್ಡರ್ ಇಶ್ಯೂಸ್ ಏನಿದೆ, ಚೈನಾ ಜೊತೆ ನಮ್ಮ ಬಾರ್ಡರ್ ಇಶ್ಯೂಸ್ ಏನಿದಾವೆ ಸೊ ಆ ಒಂದು ಬಾರ್ಡರ್ ಇಶ್ಯೂಸ್ ಅನ್ನ ಹೊಂದಿರುವ ಕಾರಣದಿಂದ ಅರುಣಾಚಲ್ ಪ್ರದೇಶ್ ತುಂಬಾ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಚೈನಾದವರು ಅರುಣಾಚಲ್ ಪ್ರದೇಶ್ ತಮ್ಮ ರಾಜ್ಯವೆಂದು ಕ್ಲೈಮ್ ಮಾಡ್ತಾ ಇರ್ತಕ್ಕಂಥ ಒಂದು ವಿಷಯಗಳು ಕೂಡ ನಿಮಗೆ ಗೊತ್ತಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಅರುಣಾಚಲ್ ಪ್ರದೇಶ್ ಅಂತಕ್ಕಂಥದ್ದು ನಮಗೆ ಇವನ್ ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮಿಜೋರಾಂ ಫೌಂಡೇಶನ್ ಡೇ ಅಥವಾ ಮಿಜೋರಾಂ ಸಂಸ್ಥಾಪನಾ ದಿನ, ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ನಾವು ಸೇಮ್ ಡೇ ಅಂದ್ರೆ ಫೆಬ್ರವರಿ 20ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಇದು ಕೂಡ ರಾಜ್ಯ ಆಗಿರ್ತಕ್ಕಂಥದ್ದು 1987 ಅಲ್ಲಿ ಇದನ್ನ ಸ್ಟೇಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಈ ವರ್ಷ 38ನೇ ಆನಿವರ್ಸರಿಯನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಮುಂಚೆ ಯೂನಿಯನ್ ಟೆರಿಟರಿ ಆಗುತ್ತೆ, ಸೇಮ್ ಲೈಕ್ ಅರುಣಾಚಲ್ ಪ್ರದೇಶ್ ಇದನ್ನು ಕೂಡ ಮುಂಚೆ ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡ್ತಾರೆ ಇನ್ ದ ಇಯರ್ 1972. ಅದಾದ್ಮೇಲೆ ಫೆಬ್ರವರಿ 20, 1987 ಅಲ್ಲಿ ಸೊ ಇದನ್ನು ಕೂಡ ಸ್ಟೇಟ್ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಒಂದು ಒಪ್ಪಂದವನ್ನ ಸಹಿ ಮಾಡಲಾಗುತ್ತೆ. ಆ ಒಪ್ಪಂದವನ್ನ ನಾವೇನಂತ ಕರಿತೀವಿ ಅಂದ್ರೆ ಮಿಜೋರಾಂ ಪೀಸ್ ಅಕಾರ್ಡ್ ಅಥವಾ ಮಿಜೋರಾಂ ಶಾಂತಿ ಒಪ್ಪಂದ ಅಂತ ಹೇಳ್ತೇವೆ. ಈ ಒಪ್ಪಂದ ಸಹಿ ಹಾಕಿರ್ತಕ್ಕಂಥದ್ದು 1986 ಅಲ್ಲಿ. ಅದಾದ ಮೇಲೆ ಒಂದು ವರ್ಷಕ್ಕೆ ಇದನ್ನ ಸ್ಟೇಟ್ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಮದರ್ಸ್ ಲ್ಯಾಂಗ್ವೇಜ್ ಡೇ ಅಥವಾ ಮದರ್ ಲ್ಯಾಂಗ್ವೇಜ್ ಡೇ ಅಥವಾ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ, ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಫೆಬ್ರವರಿ 21ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಿರುತ್ತೆ ಅಂದ್ರೆ ಲ್ಯಾಂಗ್ವೇಜಸ್ ಮ್ಯಾಟರ್, ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ ಆಫ್ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ, ಅಂದ್ರೆ ಭಾಷೆಗಳು ಪ್ರಾಮುಖ್ಯ ಅಥವಾ ಅತಿ ಮುಖ್ಯ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದ ರಜತ ಮಹೋತ್ಸವದ ಆಚರಣೆ. ಸೊ ಈ ವರ್ಷದ ಥೀಮ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 821. So you can just pause the video now. So this is question number 1 and this is ಕ್ವೆಶನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನೆಕ್ಸ್ಟ್ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.